ಶಿರಾನಗರದ ದೊಡ್ಡಕೆರೆ ಬಳಿ ಅಮೃತ ಯೋಜನೆಯಡಿ ಕುಡಿಯುವ ನೀರಿನ ಸಂಸ್ಕರಣಾ ಘಟಕದ ಕಟ್ಟಡಕ್ಕೆ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಈ ವೇಳೆ ನಗರಸಭೆ ಸದಸ್ಯರು ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ವೇಳೆ ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ಶಿರಾ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿಯೂ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡಲು ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗುವುದೆಂದು ತಿಳಿಸಿದರು. ಅಲ್ಲದೆ ನಗರದಲ್ಲಿ 16 ರಿಂದ 17 ಸಾವಿರ ಮನೆಗಳಿದೆ ಎಂದು ಅಂದಾಜು ಮಾಡಲಾಗಿದ್ದು, ಅದಕ್ಕೆ ತಕ್ಕಂತೆ ನಗರದಲ್ಲಿ 3 ವಾಟರ್ ಟ್ಯಾಂಕ್ ಕಾಮಗಾರಿ ನಡೀತಾ ಇದೆ. ಇನ್ನು ಇದಕ್ಕೆ ಸುಮಾರು 7 ಎಂಎಲ್ಡಿ ನೀರು ಬೇಕಾಗುತ್ತೆ. ಅದಕ್ಕಾಗಿಯೇ ಪಂಪ್ ಹೌಸ್ ನಿರ್ಮಾಣ ಮಾಡಲಾಗಿದೆ ಎಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಮನೆಗಳಿಗೂ ಸುಗಮವಾಗಿ ನೀರು ಸರಬರಾಜು ಮಾಡಲಾಗುತ್ತೆ ಎಂದು ತಿಳಿಸಿದರು. ಸಿರಾ ನಗರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನೀರನ್ನ ಸರಬರಾಜು ಮಾಡೋದಕ್ಕೋಸ್ಕರ ಸರ್ಕಾರದಿಂದ ಒಂದು ಯೋಜನೆಯನ್ನ ತಂದಿದೆ. ಅಮೃತ್ ಅಂತಕ್ಕಂಥ ಯೋಜನೆ. ಆ ಯೋಜನೆ ಮುಖೇನ ಹೆಚ್ಚುವರಿಯಾಗಿರ್ತಕ್ಕಂಥ ಜನಸಂಖ್ಯೆಗೆ ನೀರು ಕೊಡೋದಕ್ಕೋಸ್ಕರ ಪಂಪ್ ಹೌಸನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸಾಂಕೇತಿಕವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಭೂಮಿ ಪೂಜೆ ಮಾಡೋದ್ರ ಮುಖೇನ ಮಾಡ್ತಾ ಇದ್ವಿ. ಅಧಿಕೃತವಾಗಿ ಇದು ಇನ್ನೊಂದು ದಿವಸ ಆಗ್ತದೆ. ಆದರೆ ಕೆಲಸ ಮಾಡೋದಕ್ಕೆ ಮುಂಚೆ ನಮ್ಮ ನಂಬಿಕೆ ಸಂಪ್ರದಾಯ ಪ್ರಕಾರ ಅದು ಏನಾದರೂ ಮಾಡಿ ಅದು ಪೂಜೆ ಮಾಡಬೇಕು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಎಲ್ಲರೂ ಕೂಡ ಸೇರಿದ್ದೇವೆ. ಈಗ ನಮಗೆ ಸಿರಾಕ್ಕೆ ಹೊಸದಾಗಿ 3 ಟ್ಯಾಂಕ್ ಬಂದಿದೆ. ಒಂದು ಇನ್ಸ್ಪೆಕ್ಷನ್ ಬಂಗ್ಲೋ ಹತ್ರ, IB ಹತ್ರ ಒಂದು ಇದೆ, ಹಳೆ ಆಸ್ಪತ್ರೆ ಹತ್ರ ಒಂದಿದೆ, ಮತ್ತು ಇಲ್ಲಿ ಬಿಡಿ ಕಾಲೋನಿ ಹತ್ರ ಒಂದಿದೆ. 3 ವಾಟರ್ ಟ್ಯಾಂಕ್ ಇದೆ. ಅದಕ್ಕೆ ಸುಮಾರು 7 MLD ನೀರು ಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಇದು ಅಡಿಷನಲ್ ಆಗಿ ಪರ್ಯಾಯವಾಗಿ ಮತ್ತು ಹೆಚ್ಚು ನೀರನ್ನ ಸಪ್ಲೈ ಮಾಡೋದಕ್ಕೆ ಒಂದು ಪಂಪ್ ಹೌಸನ್ನು ಕೂಡ ಮಾಡ್ತಾ ಇದ್ವಿ ಇವತ್ತು. ಈ ಯೋಜನೆ ಇವತ್ತು ಅದಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ರೂಪಿಸಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.